ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕೆಲವರ ರಿಲೇಷನ್ಶಿಪ್ಪಲ್ಲಿ ಅಂದರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅನ್ನೋದನ್ನು ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಮೇಲೆ ಅವ್ರಿಗೆ ಎಮೋಷನ್ಸ್ ಇದೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧರಾಗಿಲ್ಲ. ಸೊ ಅವರಿಗೆ ನೀವು ಬಿಗಿನಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮನ್ನು ಮರೀಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅದೇ ಟೈಮ್ನಲ್ಲಿ ಈ ವ್ಯಕ್ತಿ ಎಷ್ಟು ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾರೋ ಅಷ್ಟೇ ನಿಮ್ಮ ಕಡೆಗೆ ಒಂದು ಸ್ಟ್ರಾಂಗ್ ಪುಲ್ ಫೀಲ್ ಆಗ್ತಾ ಇದೆ. ನಿಮ್ಮ ಕಡೆಗೆ ಒಂದಿಷ್ಟು ಅಟ್ರ್ಯಾಕ್ಷನ್, ಒಂದಿಷ್ಟು ಎಳೆತ ಅವರಿಗೆ ಆಗ್ತಾ ಇದೆ. ಇವತ್ತವರು ತುಂಬ ಸ್ಯಾಡ್ ಫೀಲ್ ಮಾಡ್ಬೋದು, ತುಂಬ ದುಃಖದಲ್ಲಿರ್ಬೋದು, ಅಥವಾ ಅಪ್ಸೆಟ್ ಆಗಿರ್ಬೋದು, ಡಿಪ್ರೆಷನ್ ಥರ ಫೀಲ್ ಮಾಡ್ತಾ ಇರ್ಬೋದು. ಸೊ ಅವರ ಮನಸ್ಸಿನೊಳಗಡೆ ಫೀಲಿಂಗ್ಸ್ ತುಂಬ ಜಾಸ್ತಿ ಇದೆ, ಬಟ್ ಅದನ್ನು ಒಪ್ಕೊಳ್ಳೋದಕ್ಕೆ ಅವರು ರೆಡಿ ಆಗ್ತಾ ಇಲ್ಲ. ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಅಥವಾ ಮಾಡಿರ್ಬೋದು. ಪ್ರತಿ ಸಾರಿ ಅವರು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿದಾಗ ಅವರಿಗೆ ಮನಸ್ಸಿನ ಒಳಗಿನಿಂದ ತುಂಬ ಬರ್ಡನ್ ಫೀಲ್ ಆಗ್ತಾ ಇದೆ. ಅವರೇನೋ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಮೂವ್ ಆನ್ ಆಗ್ತಾ ಇದ್ದೀನಿ ಅಂತ ಅವರನ್ನು ಅವರೇ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಹೋಗಬೇಕು ಅನ್ನೋದಕ್ಕೆ ಅವರನ್ನೇ ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ತುಂಬ ಡೌನ್ ಫೀಲ್ ಎನರ್ಜಿಯಲ್ಲಿದ್ದಾರೆ. ಈ ರಿಲೇಷನ್ಶಿಪ್ ಎಂಡ್ ಆಗಿದೆ ಅನ್ನೋ ಎನರ್ಜಿ ಇಲ್ಲ, ಬಟ್ ಮೂವ್ ಆನ್ ಆಗೋದೇ ಸರಿಯಾದ ಡಿಸಿಷನ್ ಅಂತ ಕೆಲವೊಂದು ಸಲ ಥಿಂಕ್ ಮಾಡಿರ್ಬೋದು, ಆ ರೀತಿ ಬಿಹೇವಿಯರ್ ಕೂಡ ಮಾಡಿರ್ಬೋದು. ಬಟ್ ಮೂವ್ ಆನ್ ಆಗೋದಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ. ಅವರ ಸ್ವಂತ ಇಂಟೆನ್ಷನ್ ಅವರಿಗೆ ಒಂದು ಅವೇರ್ನೆಸ್ಸನ್ನು ಕೊಡ್ತಾ ಇದೆ. ಅವರೀಗ ಮಾಡ್ತಾ ಇರೋದು ಸರಿಯಲ್ಲ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಸೊ ಇವತ್ತು ಅವರ ಎನರ್ಜಿ ತುಂಬ ಡೌನ್ ಫೀಲ್ ಆಗಿರುವಂತಹ ಎನರ್ಜಿ ಇದೆ. ನಿಮ್ಮ ಮೇಲೆ ಅವರಿಗೆ ಎಷ್ಟು ಲವ್ ಇದೆ, ಎಷ್ಟು ಫೀಲಿಂಗ್ಸ್ ಇದೆ ಅನ್ನೋದನ್ನು ಅವರು ಕೊನೆಗೆ ಒಪ್ಕೊಳ್ಳುವಂತಹ ಎನರ್ಜಿ ಇದೆ. ಈ ಎಕ್ಸ್ಪೀರಿಯನ್ಸ್ ಅವರನ್ನು ಅಕ್ಸೆಪ್ಟೆನ್ಸ್ ಕಡೆಗೆ ಕರೆದೊಯ್ತಾ ಇದೆ. ಅವರು ಅವರ ಎಮೋಷನ್ಸನ್ನು ಅಕ್ಸೆಪ್ಟ್ ಮಾಡ್ತಾರೆ, ಅವರ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡ್ತಾರೆ. ಆದರೆ ಅದನ್ನು ತಕ್ಷಣ ನಿಮಗೆ ಶೋ ಮಾಡೋದಿಲ್ಲ. ಅವರ ಹೃದಯದೊಳಗಿನ ಫೀಲಿಂಗ್ಸನ್ನು ಯಾರಿಗೂ ತಕ್ಷಣ ತೋರಿಸುವ ವ್ಯಕ್ತಿ ಅಲ್ಲ. ಅವ್ರು ನಿಮ್ಮ ಜೊತೆ ತುಂಬ ಸ್ಟ್ರಾಂಗ್ ಎಮೋಷ್ನಲ್ ಕನೆಕ್ಷನನ್ನು ಬೆಳೆಸ್ಕೊಂಡಿದ್ದಾರೆ, ಬಟ್ ಅದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ಹಿಡನ್ ಎಮೋಷನ್ಸ್ ಎನರ್ಜಿ. ಈ ವ್ಯಕ್ತಿ ಇನ್ನೂ ಕೂಡ ಹೊರಗಡೆ ಜಗತ್ತಿಗೆ ತುಂಬ ಸ್ಟ್ರಾಂಗ್ ಆಗಿ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ನನಗೇನೂ ಆಗಿಲ್ಲ, ನಾನು ತುಂಬ ನಾರ್ಮಲ್ ಆಗಿದ್ದೀನಿ, ನನಗೆ ಯಾವ ಡಿಫ್ರೆನ್ಸ್ ಕೂಡ ಆಗ್ತಾ ಇಲ್ಲ ಅಂತ ಹೊರಗಡೆ ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ಒಳಗಿನಿಂದ ನಿಮ್ಮ ಮೇಲೆ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಜೊತೆ ತುಂಬ ಡೀಪ್ ಎಮೋಷ್ನಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಅವರು ಶೋ ಮಾಡ್ತಾ ಇಲ್ಲ ಅಷ್ಟೇ. ಆದರೆ ಅವರಿಗೆ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಕೊಡೋದು ನೀವೊಬ್ಬರೇ ಅನ್ನೋದು ಅವರಿಗೆ ಗೊತ್ತಿದೆ. ಅವರು ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಲೈಫ್ನಲ್ಲಿ, ಅವರ ಹಾರ್ಟ್ನಲ್ಲಿ ನಿಮ್ಮ ಪ್ಲೇಸ್ ಯಾರೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಅವರ ಹಾರ್ಟ್ನಲ್ಲಿ ತುಂಬ ಸ್ಪೆಷಲ್ ಪ್ಲೇಸ್ ಹೋಲ್ಡ್ ಮಾಡ್ಕೊಂಡಿದ್ದೀರ. ಬೇರೆ ಯಾರಿಗೂ ಕೂಡ ಆ ಜಾಗ ಕೊಡೋದಕ್ಕೆ ಅವರು ಟ್ರೈ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ನೀವು ಅವರ ಹಾರ್ಟ್ನಲ್ಲಿ ತುಂಬ ಸ್ಪೆಷಲ್ ಆಗಿದ್ದೀರಾ. ಕಂಪ್ಲೀಟ್ ಕನೆಕ್ಷನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಜೊತೆ ಕಂಪ್ಲೀಟಾಗಿ ಕನೆಕ್ಟೆಡ್ ಆಗಿದ್ದಾರೆ. ಈ ಟೈಮ್ನಲ್ಲಿ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿರ್ಬೋದು, ಅಥವಾ ಗೋಸ್ಟ್ ಮಾಡಿರ್ಬೋದು, ಅಥವಾ ಯಾವ ಒಂದು ರೀಸನ್ ಕೂಡ ಹೇಳದೆ ಮಾತು ನಿಲ್ಲಿಸಿರ್ಬೋದು. ಈ ವ್ಯಕ್ತಿ ಇದುವರೆಗೆ ತುಂಬ ಟ್ರೈ ಮಾಡಿದ್ದಾರೆ ನಿಮ್ಮಿಂದ ದೂರ ಇರೋದಕ್ಕೆ, ನಿಮ್ಮನ್ನು ಮರೆಯೋದಕ್ಕೆ. ಆದರೆ ಈಗ ಅವರು ಮಾಡಿದ ಮಿಸ್ಟೇಕ್ಸ್ ಅವರಿಗೆ ರಿಯಲೈಸ್ ಆಗ್ಬೋದು. ಇದುವರೆಗೆ ಮಾಡಿದ ತಪ್ಪುಗಳೆಲ್ಲ ಅವರಿಗೆ ಅರ್ಥ ಆಗ್ಬೋದು. ಕೆಲವೊಂದು ವಿಷಯಗಳಲ್ಲಿ ಅವರು ನಿಮಗೆ ಸುಳ್ಳು ಹೇಳಿರ್ಬೋದು.
ನಿಮಗೆ ಕೊಡಬೇಕಾದಷ್ಟು ಇಂಪಾರ್ಟೆನ್ಸ್ ಕೂಡ ಕೊಡದೇ ಇರ್ಬೋದು. ನಿಮಗೆ ಸಿಗಬೇಕಾದ ಪ್ರಿಯಾರಿಟಿ ಕೂಡ ಸಿಗದೇ ಇರ್ಬೋದು. ಅವರ ಪ್ರಿಯಾರಿಟಿ ಬಹುಶಃ ಅವರ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೋಲ್ ಕನೆಕ್ಷನ್ ಎನರ್ಜಿ. ತುಂಬ ಫ್ರಸ್ಟ್ರೇಷನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಇರಿಟೇಷನ್ ಕೂಡ ಆಗ್ತಾ ಇದೆ. ಯಾಕೆಂದರೆ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಮೂಮೆಂಟ್ ಕಾಣಿಸ್ತಾ ಇಲ್ಲ, ಯಾವ ಚೇಂಜ್ ಕೂಡ ಕಾಣ್ತಾ ಇಲ್ಲ. ಈ ರಿಲೇಷನ್ಶಿಪ್ ಹೀಗೆ ಸ್ಟಕ್ ಆಗಿರೋದು ಅವರಿಗೆ ಇಷ್ಟ ಇಲ್ಲ. ಈ ಕನೆಕ್ಷನ್ ಮುಂದೆ ಹೋಗಬೇಕು ಅಂತ ಅವರಿಗೆ ಆಸೆ ಇದೆ. ಇದರಲ್ಲಿ ಸಕ್ಸಸ್ ಬರಬೇಕು, ಗ್ರೋತ್ ಇರಬೇಕು, ಆದರೆ ಯಾವುದೇ ಮೂಮೆಂಟ್ ಆಗ್ತಾ ಇಲ್ಲ. ಇದೇ ವಿಷಯ ಅವರನ್ನು ತುಂಬ ಇರಿಟೇಟ್ ಮಾಡ್ತಾ ಇದೆ. ಸೊ ಇವತ್ತು ಅವರು ನಿಮ್ಮ ಕಾಲ್ ಅಥವಾ ಮೆಸೇಜ್ಗಾಗಿ ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು. ನಿಮ್ಮಿಂದ ಒಂದು ಕಾಲ್ ಬಂದಿದ್ದರೆ, ಒಂದು ಮೆಸೇಜ್ ಬಂದಿದ್ದರೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಅವರು ಸ್ವತಃ ಸ್ಟೆಪ್ ತಗೊಳ್ಳೋದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನು ಅಂತ ಅನ್ನಿಸ್ತಾ ಇದೆ, ನೀವು ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವ್ರು ಏನು ಮಾಡಬಹುದು ಅನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾ ಇಲ್ಲ. ಅವ್ರು ಇನ್ನೂ ಒನ್ ಸೈಡೆಡ್ ಆಗಿ ಸಿಚುವೇಶನನ್ನು ನೋಡ್ತಾ ಇದ್ದಾರೆ. ನೀವೇನು ಮಾಡ್ತೀರಾ, ನೀವೇನು ಮಾಡ್ತಾ ಇಲ್ಲ, ಅದನ್ನು ಮಾತ್ರ ಅಬ್ಸರ್ವ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ಅಬ್ಸರ್ವಿಂಗ್ ಆ್ಯಂಡ್ ಸ್ಟಾಕಿಂಗ್ ಎನರ್ಜಿ. ಇವತ್ತು ಅವರು ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ಬೋದು. ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಆಗಿರ್ತಾರೆ. ಪೂರ್ತಿ ದಿನ ಇವತ್ತು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಬಾರ್ದು, ಇವತ್ತು ನಿಮ್ಮ DP ಅಥವಾ ಪ್ರೊಫೈಲನ್ನು ನೋಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ರು ಕೂಡ ಕೊನೆಯಲ್ಲಿ ಮತ್ತೆ ನಿಮ್ಮನ್ನು ಅಬ್ಸರ್ವ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮನ್ನು ಬ್ಲಾಕ್ ಮಾಡಿದರೆ ಬಹುಶಃ ಅನ್ಬ್ಲಾಕ್ ಮಾಡಿ ನೋಡ್ಬೋದು. ನಿಮ್ಮ DP ನೋಡ್ಬೋದು, ಸ್ಟೇಟಸ್ ನೋಡ್ಬೋದು, ನಿಮ್ಮ ಪೋಸ್ಟ್ ನೋಡ್ಬೋದು. ನೀವೇನು ಮಾಡ್ತಾ ಇದ್ದೀರಾ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ಆಸೆ ಅವರಿಗಿದೆ. ಆದರೆ ಈ ವಿಷಯವನ್ನು ಅವರು ನಿಮಗೆ ಶೋ ಮಾಡೋದಿಲ್ಲ ಹೊರಗೆ. ಪಾಸ್ಟ್ ಪೇಯ್ನ್ ಎನರ್ಜಿ. ಪ್ರತಿ ವ್ಯಕ್ತಿಗೂ ಅವರ ಫೀಲಿಂಗ್ಸ್ ಯಾಕೆ ಹೈಡ್ ಮಾಡ್ತಾರೆ ಅನ್ನೋದಕ್ಕೆ ಬೇರೆ ಬೇರೆ ರೀಸನ್ ಇರುತ್ತೆ. ಈ ವ್ಯಕ್ತಿಯ ವಿಷಯದಲ್ಲಿ ಕಾಣಿಸ್ತಾ ಇರುವ ರೀಸನ್ ಏನು ಅಂದರೆ, ಅವರು ಪಾಸ್ಟ್ನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಹರ್ಟ್ ಆಗಿರ್ಬೋದು, ಅದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಏನೋ ಒಂದು ಸಿಚುವೇಶನ್ ಆಗಿರ್ಬೋದು. ಸೊ ಅವರ ಫೀಲಿಂಗ್ಸನ್ನು ಅವರು ಶೋ ಮಾಡೋದು, ಅವರ ಎಮೋಷನ್ಸ್ ಶೋ ಮಾಡೋದು, ಅವರ ಮನಸ್ಸಿನಲ್ಲಿರುವ ವಿಷಯಗಳನ್ನು ಶೋ ಮಾಡೋದು ಅವರಿಗೆ ವೀಕ್ನೆಸ್ ಅಂತ ಅನ್ನಿಸ್ತಾ ಇದೆ. ನಾನು ನನ್ನ ಫೀಲಿಂಗ್ಸನ್ನು ತೋರಿಸಿದ್ರೆ ಆ ವ್ಯಕ್ತಿ ಅದಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ ಅನ್ನೋ ಫಿಯರ್ ಅವರೊಳಗಡೆ ಇದೆ. ಆ ಫಿಯರನ್ನು ಪಾಸ್ಟ್ ಎಕ್ಸ್ಪೀರಿಯನ್ಸ್ಗೆ ಕನೆಕ್ಟೆಡ್ ಆಗಿದೆ. ಹಾಗಾಗಿ ಅವರ ಮನಸ್ಸಿನಲ್ಲಿರುವ ವಿಷಯಗಳನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ತಾ ಇಲ್ಲ. ಪೇಷನ್ಸ್ ಎನರ್ಜಿ. ಕೆಲವರ ರಿಲೇಷನ್ಶಿಪ್ಪಲ್ಲಿ ನೀವು ಅವರನ್ನು ಮೀಟ್ ಆದಾಗ ಅವರು ಲೈಫ್ನಲ್ಲಿ ತುಂಬ ಕಷ್ಟದ ಸಮಯದಲ್ಲಿರ್ಬೋದು, ಹಾರ್ಟ್ ಬ್ರೇಕ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ತುಂಬ ಸ್ಯಾಡ್ ಅಪ್ಸೆಟ್ ಆಗಿರಬಹುದು. ಅದೇ ಸಮಯದಲ್ಲಿ ನೀವು ಅವರ ಲೈಫ್ಗೆ ಎಂಟ್ರಿ ಕೊಟ್ಟಿರ್ಬೋದು. ಅವರು ಕಷ್ಟದಲ್ಲಿದ್ದಾಗ ನೀವು ಅವ್ರ ಜೊತೆಗೆ ನಿಂತಿರ್ಬೋದು, ತುಂಬ ಸಪೋರ್ಟ್ ಮಾಡಿರ್ಬೋದು, ನೀವು ಎಮೋಷ್ನಲ್ ಸಪೋರ್ಟ್ ಕೊಟ್ಟಿರ್ಬೋದು. ಕೇವಲ ಫಿನಾನ್ಷಿಯಲಿ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಬೇರೆ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಅವ್ರ ಜೊತೆ ನಿಂತಿರ್ಬೋದು. ಎಮೋಷ್ನಲ್ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರಬಹುದು, ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ತುಂಬ ಹೆಲ್ಪ್ ಆಗಿರ್ಬೋದು ನಿಮ್ಮಿಂದ. ಅವರಿಗೆ ಆ ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ ನೀವು ಹೆಲ್ಪ್ ಮಾಡಿರ್ಬೋದು. ಆದರೆ ಅದಾದ ಮೇಲೆ ನಿಮಗೆ ಅವರ ಸಪೋರ್ಟ್ ಬೇಕಾಗಿದ್ದ ಟೈಮ್ನಲ್ಲಿ ಅವರು ನಿಮ್ಮಿಂದ ದೂರ ಆಗಿರ್ಬೋದು, ನಿಮ್ಮ ಜೊತೆ ನಿಲ್ಲದೇ ಇರ್ಬೋದು. ನೀವು ಅವರಿಗಾಗಿ ಮಾಡಿದ ಸ್ಯಾಕ್ರಿಫೈಸ್, ಕಾಂಪ್ರಮೈಸ್, ಸಪೋರ್ಟ್ ಎಲ್ಲವನ್ನು ಅವರು ಮರೆತಿರಬಹುದು. ಓವರ್ ಥಿಂಕಿಂಗ್ ಎನರ್ಜಿ. ಈಗ ಈ ವ್ಯಕ್ತಿ ಮೈಂಡ್ನಲ್ಲಿ ತುಂಬ ವಿಚಾರಗಳು ಓಡಾಡ್ತಾ ಇದೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರು ಅದನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವರು ಪ್ರತಿಯೊಂದು ವಿಷಯವನ್ನು ತುಂಬ ಓವರ್ ಥಿಂಕ್ ಮಾಡ್ತಾರೆ. ಬಹುಶಃ ಯಾವುದೇ ವಿಷಯ ಬಂದರೂ ಮೊದಲು ಅದನ್ನು ಅಸಂಪ್ಷನ್ ಮಾಡ್ಕೊಳ್ತಾರೆ. ಹೀಗಾಗಿರ್ಬೋದು, ಹಾಗಾಗಿರ್ಬೋದು ಅಂತ ಮೊದಲೇ ಡಿಸೈಡ್ ಮಾಡ್ಕೊಳ್ತಾರೆ. ಮತ್ತು ಆ ಊಹೆಯನ್ನೇ ಸತ್ಯ ಅಂತ ನಂಬೋ ವ್ಯಕ್ತಿ ಕೂಡ ಆಗಿರ್ಬೋದು. ನಿಮ್ಮ ವಿಷಯದಲ್ಲೂ ಕೂಡ ಆಗಿರ್ಬೋದು. ಇದು ನಿಜಾನಾ ಅಲ್ವಾ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಆದರೆ ಈ ವ್ಯಕ್ತಿ ಆ ರೀತಿಯ ಪರ್ಸ್ಪೆಕ್ಟಿವಲ್ಲಿ ನೋಡುವ ವ್ಯಕ್ತಿ ಕೂಡ ಆಗಿರುವ ಎನರ್ಜಿ ಇದೆ. ಅವರು ಮಾಡಿದ ತಪ್ಪಿಗೆ ನೀವಿನ್ನೂ ಫರ್ಗ್ಯೂ ಮಾಡಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವಿನ್ನೂ ಅವ್ರ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ ಅಂತ ಅವರು ನಂಬ್ತಾ ಇದ್ದಾರೆ. ಅದಕ್ಕೆ ಅವರು ನಿಮ್ಮ ಹತ್ರ ಬರೋದಕ್ಕೆ ಇಂದೆಟ್ ಫೀಲ್ ಮಾಡ್ತಾ ಇದ್ದಾರೆ, ಹಿಂದೆ ಹೋಗ್ತಾ ಇದ್ದಾರೆ. ನಾನು ಹೋದರೆ ಇಗ್ನೋರ್ ಮಾಡ್ತಾರೇನೋ, ನನ್ನ ಮಾತು ಕೇಳೋದಿಲ್ವೇನೋ, ನನ್ನನ್ನು ರಿಜೆಕ್ಟ್ ಮಾಡಬಹುದು, ನನ್ನನ್ನು ಇನ್ಸಲ್ಟ್ ಮಾಡಬಹುದು ಅಂತ ಅವರ ಮೈಂಡ್ನಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಈ ಎಲ್ಲವೂ ಅವರದೇ ಆದ ಊಹೆ. ಸೊ ಅದನ್ನೇ ಅವರು ನಿಜ ಅಂತ ನಂಬ್ಕೊಂಡಿದ್ದಾರೆ. ಅನ್ಫಿನಿಶ್ಡ್ ರಿಲೇಷನ್ಶಿಪ್ ಎನರ್ಜಿ. ತುಂಬ ಟೈಮ್ನಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ನಡೀತಾ ಬಂದಿರಬಹುದು. ಮೊದಲಿಗೆ ಮಿನಿಮಲ್ ಕಾಂಟ್ಯಾಕ್ಟ್ ಇರಬಹುದು, ಆಮೇಲೆ ನಿಧಾನವಾಗಿ ಅದು ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಡಿಸ್ಟೆನ್ಸ್ ಎಲ್ಲವೂ ನಿಧಾನವಾಗಿ ಹೆಚ್ಚಾಗಿರ್ಬೋದು. ರಿಲೇಷನ್ಶಿಪ್ ಹಳೆಯದಾಗಿದ್ದರೂ ಕೂಡ ಕಳೆದ ಕೆಲವು ಟೈಮ್ನಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗಿರ್ಬೋದು.
ನಿಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅವರು ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ರೆ ಯಾಕೆ ಹೋದರು ಅನ್ನೋ ರೀಸನ್ ನಿಮಗೆ ಗೊತ್ತಿಲ್ಲ. ನಿಮಗೆ ಒಂದು ವೇಳೆ ರೀಸನ್ ಹೇಳಿದರೂ ಕೂಡ ಅದನ್ನು ನೀವು ನಂಬೋದಕ್ಕೆ ಆಗ್ತಾ ಇಲ್ಲ. ಇನ್ನೂ ಏನೋ ಒಂದು ವಿಷಯ ಇದೆ, ಅವ್ರು ಹೈಡ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ನಿಮಗೂ ಇರಬಹುದು. ಅವರು ಎಲ್ಲವನ್ನು ಹೇಳಿಲ್ಲ ಅನ್ನೋ ಅನುಮಾನ ನಿಮ್ಮೊಳಗೆ ಇರಬಹುದು. ಒಂದು ವೇಳೆ ಯಾವ ರೀಸನ್ ಕೂಡ ಕೊಡದೆ ಒಂದೇ ಸಾರಿ ಮಾತು ನಿಲ್ಲಿಸಿದರೆ ಇಷ್ಟು ಸಮಯ ರಿಲೇಷನ್ಶಿಪ್ಪಲ್ಲಿ ಇದ್ದು ಕನಿಷ್ಠ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಬಹುದಿತ್ತು ಅನ್ನೋ ಮನಸ್ಥಿತಿ ನಿಮ್ಮದಾಗಿರಬಹುದು. ನಿಮಗೆ ಕ್ಲಾರಿಟಿ ಬೇಕಾಗಿದೆ. ಅದು ಸಿಗದೇ ಇರೋದ್ರಿಂದ ನೀವು ಲೈಫ್ನಲ್ಲಿ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇನ್ನೂ ಹೋಪ್ ಇಟ್ಕೊಂಡೇ ಇದ್ದೀರಾ. ಒಂದು ದಿನ ಅವರು ವಾಪಸ್ ಬರ್ತಾರೆ ಅಂತ ನಂಬ್ತಾ ಇದ್ದೀರಾ. ಅದಕ್ಕೆ ಹೊಸ ರಿಲೇಷನ್ಶಿಪ್ ಕಡೆಗೂ ಹೋಗೋದಕ್ಕೆ ಆಗ್ತಾ ಇಲ್ಲ. ನೀವು ಬಿಗಿನಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ನಿಮ್ಮ ಹಾರ್ಟ್ ಇನ್ನೂ ಅವರಲ್ಲೇ ಸ್ಟಕ್ ಆಗಿದೆ. ನೀವು ಮುಂದೆ ಹೋಗೋದಕ್ಕೆ ಮೊದಲು ಅವರಿಂದ ಒಂದು ಕ್ಲಾರಿಟಿ ಬೇಕಾಗಿದೆ, ಒಂದು ಕ್ಲಿಯರ್ ಆನ್ಸರ್ ಬೇಕಾಗಿದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ತುಂಬ ಓವರ್ ಥಿಂಕಿಂಗ್ ಎನರ್ಜಿ ಇದೆ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಹಾಗಾಗಿ ನೀವು ಅವರ ಕ್ಲಾರಿಟಿಗಾಗಿ ತುಂಬ ಕಾಯ್ತಾ ಇದ್ದೀರಾ. ನಿಮಗೆ ಬೇರೆ ಯಾರನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬೇರೆ ಯಾರಿಗೂ ಅವರ ಪ್ಲೇಸನ್ನು ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇನ್ನೂ ನಿಮ್ಮೊಳಗೆ ಹೋಪ್ ಇದೆ. ಅವರು ವಾಪಸ್ ಬರ್ತಾರೆ ಅನ್ನೋ ಫೀಲಿಂಗ್ ಇನ್ನೂ ಹೋಗಿಲ್ಲ. ಹಾಗಾಗಿ ನೀವು ಮುಂದೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಮುಂದೆ ಏನಾಗುತ್ತೆ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಬಹುಶಃ ಅದಕ್ಕೆ ನೀವು ತುಂಬ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇರ್ಬೋದು. ಮುಂದೆ ಏನಾಗಬಹುದು, ಈ ಕನೆಕ್ಷನ್ ಯಾವ ಡೈರೆಕ್ಷನ್ಗೆ ಹೋಗ್ಬೋದು ಅಂತ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಅವರಿಂದ ಕ್ಲಾರಿಟಿ ಅನ್ನೋದು ಬೇಕಾಗಿದೆ. ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಎನರ್ಜಿ. ನೀವು ಮತ್ತು ಈ ವ್ಯಕ್ತಿ ಇಬ್ಬರು ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಬಂದಿರ್ಬೋದು. ಅದು ಈ ಸಿಚುವೇಶನ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡಿರ್ಬೋದು. ಈ ವ್ಯಕ್ತಿ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಅವರು ಇನ್ನೂ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವರಿಗೆ ಇನ್ನೂ ಕ್ಲಿಯರ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮಗೂ ಕ್ಲಿಯರ್ ಆನ್ಸರ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮಗೆ ಮಿಕ್ಸ್ಡ್ ಸಿಗ್ನಲ್ಸ್ ಸಿಗ್ತಾ ಇರ್ಬೋದು. ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲೇ ಕ್ಲಿಯರ್ ಇಲ್ಲ ಅಂದರೆ ಅವ್ರು ಹೇಗೆ ಕ್ಲಾರಿಟಿ ಕೊಡ್ತಾರೆ? ಅವರು ಇನ್ನೂ ಅವರ ಫೀಲಿಂಗ್ಸನ್ನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವರು ಇನ್ನೂ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ಬೋದು ಅಥವಾ ಇಗ್ನೋರ್ ಮಾಡ್ತಾ ಇರ್ಬೋದು. ನಿಮ್ಮಿಂದ ದೂರ ಆಗ್ತಾ ಹೋಗ್ತಾ ಇರುವ ಹಾಗೆ ನಿಮಗೆ ಫೀಲ್ ಬರ್ತಾ ಇರ್ಬೋದು. ನಿಮ್ಮ ಮೇಲೆ ಎಷ್ಟು ಲವ್ ಇದೆ, ಎಷ್ಟು ಎಮೋಷ್ನಲ್ ಕನೆಕ್ಷನ್ ಇದೆ ಅನ್ನೋದನ್ನು ಈಗ ನಿಧಾನವಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಶೋ ಮಾಡ್ತಾ ಇಲ್ಲ. ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೋದು. ಮೊದಲು ಅವರಿಗೆ ಹೀಲಿಂಗ್ ಬೇಕಾಗಿದೆ. ಸಂಪೂರ್ಣ ಹೀಲ್ ಆದಮೇಲೆ ನಿಮ್ಮ ಕಡೆಗೆ ಕಾನ್ಫಿಡೆನ್ಸ್ ಜೊತೆ ಬರುವ ಎನರ್ಜಿಯಲ್ಲಿದ್ದಾರೆ. ಟರ್ನಿಂಗ್ ಪಾಯಿಂಟ್ ಎನರ್ಜಿ. ಅವರಿಂದ ನಿಮಗೆ ಒಂದು ಆ್ಯಕ್ಷನ್ ಸಿಗ್ಬೋದು ಅಂತ ಕಾಯ್ತಾ ಇದ್ದೀರಾ. ನಿಮ್ಮ ಮೈಂಡ್ನಲ್ಲಿ ಸ್ಟೇ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಈ ರೀತಿಯ ಕ್ವಶನ್ಗಳು ತುಂಬ ಇರ್ಬೋದು. ಈ ಕನೆಕ್ಷನಲ್ಲಿ ಸ್ಟೇ ಮಾಡಬಹುದು ಅಂದರೆ ನಿಮ್ಮ ಲೈಫನ್ನೇ ಮರೆತು ಬಿಡಿ ಅಂತ ಅರ್ಥ ಅಲ್ಲ. ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಬೇಕು. ನಿಮ್ಮ ಗ್ರೋತ್ ನೀವು ನಿಲ್ಲಿಸಬಾರ್ದು. ಈ ವ್ಯಕ್ತಿಯಿಂದ ಅಪ್ರೋಚ್ ಬರ್ಬೋದು, ಆ್ಯಕ್ಷನ್ ಬರ್ಬೋದು, ಕ್ಲಾರಿಟಿ ಕೂಡ ಸಿಗ್ಬೋದು. ಯಾಕೆಂದರೆ ಅವರು ಈಗ ಅವರೊಳಗೆ ಕ್ಲಿಯರ್ ಆಗ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ಬೋದು. ಇದು ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗ್ಬೋದು. ಇನ್ನು ಮುಂದೆ ಒಳ್ಳೆಯ ಚೇಂಜಸ್ ಅನ್ನೋದು ಶುರುವಾಗಬಹುದು. ಕಮಿಟ್ಮೆಂಟ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್ ಬರಬಹುದು. ಈ ವ್ಯಕ್ತಿ ಸ್ಟೆಬಿಲಿಟಿಯನ್ನು ಕೊಡ್ಬೋದು. ಆದರೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಯಾಕೆಂದರೆ ಅವರು ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಾ ಇದ್ದಾರೆ. ಅವರಿಗೆ ಕೆಲವು ಅನೆಸೆಸರಿ ಅಟ್ಯಾಚ್ಮೆಂಟ್ಸ್ ಬಿಡಬೇಕಾಗ್ಬೋದು. ಕೆಲವು ಹಳೆಯ ಹ್ಯಾಬಿಟ್ಸ್ ಬದಲಾಯಿಸ್ಕೊಳ್ಬೇಕಾಗ್ಬೋದು. ಚೇಂಜ್ ಅನ್ನೋದನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇದುವರೆಗೂ ಆ ರೀತಿ ಯೋಚನೆ ಮಾಡದೇ ಇದ್ದ ವ್ಯಕ್ತಿ ಈಗ ನಿಧಾನವಾಗಿ ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬರ್ತಾ ಇದ್ದಾರೆ. ಕಂಫರ್ಟ್ ಝೋನಿಂದ ಹೊರಗಡೆ ಸ್ಟೆಪ್ ಇಡ್ತಾ ಇದ್ದಾರೆ. ಅದಾದ ಮೇಲೆ ಈ ವ್ಯಕ್ತಿ ನಿಮ್ಮ ಕಡೆಗೆ ಒಂದು ಆ್ಯಕ್ಷನ್ ತಗೊಳ್ಳುವಂತಹ ಎನರ್ಜಿಯಲ್ಲಿದ್ದಾರೆ. ಲೋನ್ಲಿನೆಸ್ ಎನರ್ಜಿ. ಈ ವ್ಯಕ್ತಿ ತುಂಬ ಒಂಟಿಯಾಗಿರುವ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಅವರೊಳಗೆ ನಡೀತಾ ಇರುವ ಸ್ಟ್ರಗಲ್ಸ್, ಪೇಯ್ನ್, ಫೀಲಿಂಗ್ಸ್ ಇವೆಲ್ಲವನ್ನು ಯಾರ ಜೊತೆ ಕೂಡ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಯಾರಾದರೂ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ರೂಡಾಗಿ ಮಾತಾಡಿರ್ಬೋದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ಚೀಟ್ ಆಗಿರ್ಬೋದು. ಸೊ ಫ್ಯಾಮಿಲಿ ಮೆಂಬರಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ಹರ್ಟ್ ಆಗಿರ್ಬೋದು, ಅಥವಾ ಫ್ರೆಂಡಿಂದ ಹರ್ಟ್ ಆಗಿರ್ಬೋದು. ಸೊ ಹಾಗಾಗಿ ತುಂಬ ಅಪ್ಸೆಟ್ ಎನರ್ಜಿಯಲ್ಲಿ ಕೂಡ ಇರುವ ಎನರ್ಜಿ ಇದೆ. ಅಪ್ರೋಚ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಕಡೆಗೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಖಾಲಿ ಕೈಯಲ್ಲಿ ಅಲ್ಲ, ಯಾವುದಾದ್ರೂ ಒಂದು ಆಫರ್ ಜೊತೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಅಪ್ರೋಚ್ ಬರ್ತಾ ಇರುವ ಹಾಗಿದೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬರಬಹುದು. ಅವರು ಅವರ ಈಗೋಯಿಂದ ಹೊರಗಡೆ ಬರ್ತಾರೆ. ಈ ಕನೆಕ್ಷನ್ನಲ್ಲಿ ಇನ್ನೂ ಹೋಪ್ ಇದೆ ಅನ್ನೋ ಎನರ್ಜಿ ಇದೆ.
ಇದುವರೆಗೆ ನಾನು ಮೂವ್ ಆನ್ ಆಗಬೇಕು, ಎಲ್ಲ ಮುಗ್ದು ಹೋಗಿದೆ ಅಂತ ಯೋಚನೆ ಮಾಡ್ತಾ ಇದ್ದವರು ಈಗ ಮತ್ತೆ ಹೊಸ ಬಿಗಿನಿಂಗ್ ಮಾಡಬೇಕು, ಇನ್ನೊಂದು ಚಾನ್ಸ್ ಬೇಕು ಅಂತ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ಪ್ರಾಮಿಸ್ ಎನರ್ಜಿ, ಅವರು ಅವರ ಮನಸ್ಸಿಗೆ ಪ್ರಾಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಅವರಿಗೆ ತುಂಬ ಲವ್ ಕೊಡಬೇಕು, ಕೇರ್ ಕೊಡಬೇಕು, ಸಪೋರ್ಟ್ ಕೊಡಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡುವ ಎನರ್ಜಿಯಲ್ಲಿದ್ದಾರೆ. ಇನ್ಮುಂದೆ ಯಾವುದೇ ಸಿಚುವೇಶನ್ ಮಧ್ಯ ಬರುವ ಅವಕಾಶ ಕೊಡಬಾರ್ದು ಅಂತ ನಿರ್ಧಾರ ಮಾಡ್ಬೋದು. ನಿಮ್ಮನ್ನು ಪ್ರಿಯಾರಿಟಿಯಾಗಿ ಟ್ರೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ಬೋದು. ನೀವು ಈ ರಿಲೇಷನ್ಶಿಪ್ಗೆ ಹಾಕಿದ ಎಫರ್ಟ್ಸ್, ನೀವು ಕೊಟ್ಟ ಪ್ಯೂರ್ ಲವ್, ನಿಮ್ಮ ಒಳ್ಳೆಯ ಇಂಟೆನ್ಷನ್ಸ್ ಇವೆಲ್ಲ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನೀವು ಡಿಸರ್ವ್ ಮಾಡುವ ಲವ್, ಕೇರ್, ರೆಸ್ಪೆಕ್ಟ್ ಎಲ್ಲವನ್ನು ನಿಮಗೆ ಕೊಡಬೇಕು ಅನ್ನೋ ಆಸೆ ಅವರೊಳಗೆ ಬರ್ತಾ ಇದೆ. ಪ್ರೊಟೆಕ್ಷನ್ ಎನರ್ಜಿ, ನಿಮ್ಮ ಕಡೆಗೆ ಬರೋದಕ್ಕೆ ಅವರಿಗೆ ಏನೇ ಸಿಚುವೇಶನ್ ಅಡ್ಡ ಇದ್ದರೂ ಕೂಡ, ಏನೇ ಕಾಂಪ್ರಮೈಸ್ ಮಾಡಬೇಕಾದ್ರೂ ಕೂಡ ರೆಡಿ ಆಗುವಂತಹ ಎನರ್ಜಿಯಲ್ಲಿದ್ದಾರೆ. ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ನಿಲ್ಲಬೇಕು ಅನ್ನೋ ಇಂಟೆನ್ಷನ್ ಅವರೊಳಗಡೆ ಇದೆ. ಇನ್ನು ಮುಂದೆ ಬೇರೆ ಯಾವುದೇ ಸಿಚುವೇಶನ್ ಅಡ್ಡ ಬಂದರೂ ಅದನ್ನು ದೂರ ತಳ್ಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಪಾಲಜಿ ಎನರ್ಜಿ, ಇದುವರೆಗೆ ಅವರು ನಿಮಗೆ ಕೊಟ್ಟ ಪೇಯ್ನ್, ಅದಕ್ಕೆ ಸಾರಿ ಹೇಳಬೇಕು ಅನ್ನೋ ಫೀಲಿಂಗ್ ಅವರೊಳಗಡೆ ಇದೆ. ಯಾವುದಾದರೂ ಒಂದು ರೀಸನ್ನಿಂದ ನಿಮ್ಮ ಕಡೆಗೆ ಬರುವ ದಾರಿ ಹುಡುಕ್ತಾ ಇದ್ದಾರೆ. ಯಾವುದಾದರೂ ರೀಸನ್ ಹಿಡಿದು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಮೊದಲೇ ಡೈರೆಕ್ಟಾಗಿ ಬರದೇ ಇರ್ಬೋದು, ಆದರೆ ಯಾವುದಾದ್ರೂ ನೆಪ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ತುಂಬ ಜನರ ಲೈಫ್ನಲ್ಲಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಕೂಡ ಆಗ್ಬೋದು. ಸೊ ನಿಮ್ಮ ಇನ್ಸೆಕ್ಯೂರಿಟಿ ಅನ್ನೋದು ಕಡಿಮೆ ಆಗ್ಬೋದು, ಆದರೆ ಈ ವ್ಯಕ್ತಿ ಅವರ ಇನ್ಸೆಕ್ಯೂರಿಟಿ ಅನ್ನೋದು ಜಾಸ್ತಿ ಆಗ್ಬೋದು. ನಾನು ಈಗಲೂ ಹೋಗದೇ ಇದ್ದರೆ ಅವರು ನ್ಯೂ ಬಿಗಿನಿಂಗ್ ಶುರು ಮಾಡಿಬಿಟ್ರೆ ಅನ್ನೋ ಫಿಯರ್ ಅವರಿಗೆ ಬರುವ ಎನರ್ಜಿ ಇದೆ. ಅವ್ರಿಗೀಗ ಅನ್ನಿಸ್ತಾ ಇದೆ ನನ್ನನ್ನು ನಿಜವಾಗ್ಲೂ ಲವ್ ಮಾಡುವವರು ಯಾರೂ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಮ ಹೊರತು ಯಾರೂ ಅವರಿಗೆ ಜೆನ್ಯೂನ್ ಲವ್ ಕೊಡಲಿಲ್ಲ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ನೀವು ಮೊದಲೇ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ರೆ ಅದು ಅವರಿಗೆ ಗೊತ್ತಾಗ್ತಾ ಇದೆ. ನಿಮ್ಮಿಂದ ದೂರ ಆದಮೇಲೆ ಅವರು ಅವರ ಜೀವನದಲ್ಲಿ ನಿಜವಾದ ಎಂಟಿ ಫೀಲಿಂಗ್ ಅನುಭವ ಮಾಡ್ತಾ ಇದ್ದಾರೆ. ಒಬ್ಸೆಷನ್ ಎನರ್ಜಿ, ಅವರಿಗೆ ಈಗ ನಿಮ್ಮ ಮೇಲೆ ತುಂಬ ಸ್ಟ್ರಾಂಗ್ ಒಬ್ಸೆಷನ್ ಅನ್ನೋದು ಬೆಳೆದು ಬರ್ತಾ ಇದೆ. ನಿಮ್ಮ ಕಡೆಗೆ ಅವರು ತುಂಬ ಸ್ಟ್ರಾಂಗ್ ಆಗಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಈ ಅಟ್ರ್ಯಾಕ್ಷನ್ ಈಗ ಒಂದು ಅಟ್ಯಾಚ್ಮೆಂಟ್ ಆಗಿ ಬದಲಾಗ್ತಾ ಇದೆ. ಎಕ್ಸ್ಪೆಕ್ಟೇಷನ್ಸ್ ಎನರ್ಜಿ, ನಿಮ್ಮ ಎಕ್ಸ್ಪೆಕ್ಟೇಷನ್ಸನ್ನು ಸ್ವಲ್ಪ ಲೋ ಇಟ್ಕೊಳ್ಳಿ. ತುಂಬ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಟರೆ ಕೆಲವೊಮ್ಮೆ ಥಿಂಗ್ಸ್ ಡಿಲೇ ಆಗಬಹುದು. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ರೆಸ್ಪಾನ್ಸಿಬಿಲಿಟಿ ಎನರ್ಜಿ, ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋದಕ್ಕೆ ಅವರು ರೆಡಿ ಆಗುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಕೇರ್ ಮಾಡಬೇಕು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು, ನಿಮಗೆ ತುಂಬ ಲವ್ ಕೊಡಬೇಕು, ಇಂತಹ ಇಂಟೆನ್ಷನ್ಸ್ ಅವರೊಳಗೆ ತುಂಬ ಜಾಸ್ತಿ ಇದೆ. ಸ್ಟಕ್ ಇನ್ ದ ಪಾಸ್ಟ್ ಎನರ್ಜಿ, ಈ ವ್ಯಕ್ತಿ ಇನ್ನೂ ಪಾಸ್ಟ್ನಲ್ಲೇ ಸ್ಟಕ್ ಆಗಿದ್ದಾರೆ. ಅವರಿಗೆ ಈ ಸ್ಟಕ್ ಫೀಲಿಂಗ್ ತುಂಬ ಇರಿಟೇಷನ್ ಕೊಡ್ತಾ ಇದೆ. ಅವರಿಗೆ ಈ ರಿಲೇಷನ್ಶಿಪ್ನ ಉಳಿಸ್ಬೇಕು ಅನ್ನೋ ಆಸೆ ಇದೆ. ನಾನು ಈಗ ಏನಾದರೂ ಮಾಡದೇ ಇದ್ದರೆ ಈ ರಿಲೇಷನ್ಶಿಪ್ ಸಂಪೂರ್ಣ ಮುಗಿದು ಹೋಗ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ರಿಲೇಷನ್ಶಿಪ್ನ ರೆಸ್ಕ್ಯೂ ಮಾಡಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ನೋ ಮೋರ್ ಎಸ್ಕೇಪಿಂಗ್ ಎನರ್ಜಿ, ಇದುವರೆಗೆ ಅವರು ಈ ಕನೆಕ್ಷನ್ನಿಂದ, ರೆಸ್ಪಾನ್ಸಿಬಿಲಿಟಿಯಿಂದ, ಲವ್ವಿಂದ ಎಲ್ಲದರಿಂದ ಎಸ್ಕೇಪ್ ಆಗ್ತಾ ಬಂದಿರ್ಬೋದು. ಆದರೆ ಈಗ ಹಾಗಾಗೋದಿಲ್ಲ. ಇನ್ನು ಮುಂದೆ ಅವರು ಓಡ್ ಹೋಗೋದಿಲ್ಲ. ಈ ಬದಲಾವಣೆಯನ್ನು ನೀವು ಅವರೊಳಗೆ ನೋಟಿಸ್ ಮಾಡ್ಬೋದು. ಬಿಗ್ ಡಿಸಿಷನ್ ಎನರ್ಜಿ, ಇದುವರೆಗೆ ಅವರು ತುಂಬ ಮೆಚ್ಯೂರ್ ಆಗಿ ಡಿಸಿಷನ್ ತಗೊಳ್ಳದೇ ಇದ್ದರೆ ಈಗ ಒಂದು ಬಿಗ್ ಡಿಸಿಷನ್ ತಗೊಳ್ಳುವ ಸಾಧ್ಯತೆ ಕೂಡ ಇದೆ. ಗಿವಿಂಗ್ ಲವ್ ಎನರ್ಜಿ, ಅವರು ನಿಮಗೆ ತುಂಬ ಲವ್ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ನಿಮ್ಮ ರಿಗ್ರೆಟ್ ಎನರ್ಜಿ, ಒಂದು ಟೈಮ್ನಲ್ಲಿ ಅವರಿಗೆ ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿತ್ತು, ಆಗ ರಿಲೇಷನ್ಶಿಪ್ಪನ್ನು ಸರಿ ಮಾಡುವ ಅವಕಾಶ ಇತ್ತು, ಆದರೆ ಅವರು ಯಾವ ಸ್ಟೆಪ್ ಕೂಡ ತಗೊಳ್ಳಿಲ್ಲ. ಈಗ ಅದಕ್ಕಾಗಿ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಸೋಲ್ ಕನೆಕ್ಷನ್ ಎನರ್ಜಿ, ನಿಮ್ಮಿಬ್ಬರ ಮಧ್ಯೆ ತುಂಬ ಡೀಪ್ ಸೋಲ್ ಕನೆಕ್ಷನ್ ಇದೆ. ನಿಮ್ಮ ಸೋಲ್ಸ್ ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ. ಹಾಗಾಗಿ ನಿಮ್ಮಲ್ಲಿ ಯಾರೇ ಒಬ್ಬರು ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸುಲಭವಾಗಿ ಆಗೋದಿಲ್ಲ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಅವರು ಕೆರಿಯರ್, ಮನಿ, ಬಿಸ್ನೆಸ್ ಇವೇ ಅವರ ಪ್ರಿಯಾರಿಟಿ ಆಗಿರ್ಬೋದು. ಹಾಗಾಗಿ ನಿಮಗೆ ಟೈಮ್ ಕೊಡೋದಕ್ಕೆ ಆಗಲಿಲ್ಲ, ಅಟೆನ್ಷನ್ ಕೊಡೋದಕ್ಕೆ ಆಗಲಿಲ್ಲ. ಆದರೆ ಈಗ ಸಿಚುವೇಶನ್ ಚೇಂಜ್ ಆಗ್ತಾ ಇದೆ. ಇನ್ನು ಮುಂದೆ ನಿಮಗೆ ಅಟೆನ್ಷನ್ ಕೊಡಬೇಕು ಅನ್ನೋ ಆಸೆ ಅವರಿಗಿದೆ. ರಿಲೇಷನ್ಶಿಪ್ನ ವ್ಯಾಲ್ಯೂ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಈಗ ಗೊತ್ತಾಗ್ತಾ ಇದೆ. ನಿಮ್ಮ ಜೊತೆಗೆ ಈ ರಿಲೇಷನ್ಶಿಪ್ನ ಹೀಲ್ ಮಾಡಬೇಕು, ಸರಿ ಮಾಡಬೇಕು ಅಂತ ಅವರ ಇಂಟೆನ್ಷನ್ ಜಾಸ್ತಿ ಇದೆ. ಮ್ಯೂಚುವಲ್ ಲವ್ ಎನರ್ಜಿ, ಈ ವ್ಯಕ್ತಿ ಮೆಂಟಲ್ ಆಗಿ ತುಂಬ ಟಯರ್ಡ್ ಆಗಿ ಕೊನೆಯದಾಗಿ ಇರುವ ಎನರ್ಜಿ ಏನಂದರೆ ಈ ಲವ್ ಅನ್ನೋದು ಒನ್ ಸೈಡೆಡ್ ಅಲ್ಲ. ನೀವು ಅವರನ್ನು ಎಷ್ಟು ಲೈಕ್ ಮಾಡ್ತಿರೋ, ಎಷ್ಟು ಲವ್ ಮಾಡ್ತಿರೋ ಅಷ್ಟೇ ಲವ್ ಅವರು ಕೂಡ ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಇದು ಮ್ಯೂಚುವಲ್ ಲವ್. ಕೆಲವರ ರಿಲೇಷನ್ಶಿಪ್ಪಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಇರ್ಬೋದು, ಆದರೆ ನಿಮ್ಮ ಆ್ಯಬ್ಸೆನ್ಸ್ ಅವರ ಲೈಫ್ನಲ್ಲಿ ಒಂದು ಎಂಟಿ ಫೀಲಿಂಗ್ ಕ್ರಿಯೇಟ್ ಮಾಡ್ತಾ ಇದೆ. ನಿಮ್ಮಿಂದ ದೂರ ಇರುವ ಲೈಫ್ ಅವರಿಗೆ ಕಂಪ್ಲೀಟ್ ಅಲ್ಲ ಅಂತ ಅನ್ನಿಸ್ತಾ ಇದೆ.
ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.